ಸಾಮಾನ್ಯವಾಗಿ ಬ್ರೈನ್ ಸರ್ಜರಿ ಆದ ನಂತರ ಬಹಳಷ್ಟು ಜನರು ಆದಷ್ಟು ಸೇಫ್ ಆಗಿರೋಕ್ಕೆ ನೋಡ್ತಾರೆ. ಆದರೆ ಸದ್ಗುರು, ನೀವು ಕೈಲಾಸಕ್ಕೆ ಹೋಗೋಕ್ಕೆ ನಿರ್ಧರಿಸಿದ್ದೀರಿ. ನನ್ನ ತಲೆ ಒಡೆದಾಗ ಅದನ್ನು ಶಿವನ ಮಡಿಲಲ್ಲಿಡೋದು ಒಳ್ಳೆಯದು ಅಂದ್ಕೊಂಡೆ. ಅತ್ಯಂತ ಕಠಿಣ ಪ್ರಯಾಣ ಇದು. ಡಾಕ್ಟರ್ಗಳು ಸದ್ಗುರು ದಯವಿಟ್ಟು ಹೋಗಬೇಡಿ ಅಂದಿದ್ರು. ಅಲ್ಲದೆ ಇದು ಜನರಿಗೆ ಅರ್ಥ ಮಾಡಿಸೋ ಒಂದು ವಿಧಾನ ಕೂಡ ಹೌದು. ಜೀವನ ನಮ್ಮೆಡೆಗೆ ಏನೇ ಸಿಗುತ್ತೆ ಅನ್ನೋದು ನಮ್ಮ ಕೈಲಿರಲ್ಲ, ಆದರೆ ಅದರಿಂದ ಏನು ಮಾಡ್ಕೋತೀವಿ ಅನ್ನೋದು ಪೂರ್ತಿ ನಮ್ಮ ಕೈಲಿರುತ್ತೆ. ನೀವು ನಂಬಿ ನಾರಾಯಣ್ ಬಗ್ಗೆ ಸಿನಿಮಾ ಮಾಡಿದ್ರಿ ಅಲ್ವಾ? ಹೌದು, ರಾಕೆಟ್ರಿ. ಹೌದು, ಅದು ಧೈರ್ಯ, ದೃಢತೆ ಮತ್ತು ಅವಿರತ ಪ್ರಯತ್ನದ ಒಂದು ಕಥೆ. ನಾನು ಅವರ ಅಭಿಮಾನಿ. ನಮಗೆ ತಿಳಿದ ಹಾಗೆ ಯಾರಿಗೂ ಕೈಲಾಸದ ಮೇಲೆ ಹತ್ತೋಕ್ಕಾಗಿಲ್ಲ. ಕೈಲಾಸದ ಬಗ್ಗೆ ಇರೋ ಈ ರಹಸ್ಯ ಏನು? ಅದು ಶಿವನ ಮಹಾಜಟೆಯ ಥರ. ಒಂದು ಎಳೆಯನ್ನ ತಗೊಂಡೆ, 20 ನಿಮಿಷದಲ್ಲಿ ಹೊಸ ಮನುಷ್ಯನಾಗಿದ್ದೆ. ಬೈಕ್ ಬಗ್ಗೆ ಹೇಳಿ. ಮಲ್ಟಿಸ್ಟ್ರಾಡಾ ಇಂಥ ರಸ್ತೆಗಳಿಗೆ ಉತ್ತಮವಾದದ್ದು. ನೀವು ಹೇಳೋದನ್ನ ಕೇಳಿ ರೋಮಾಂಚನ ಅನ್ನಿಸ್ತಿದೆ. ಒಮ್ಮೆ ನಿಮ್ ಜೊತೆ ರೈಡ್ ಮಾಡಬೇಕು. ಅತ್ಯಂತ ಸವಾಲಿನಿಂದ ಕೂಡಿರೋ ಜೊತೆಗೆ ಆಧ್ಯಾತ್ಮಿಕನೂ ಆಗಿರೋ ಈ ನಿಮ್ಮ ಪ್ರಯಾಣದ ಬಗ್ಗೆ ಮಾತಾಡ್ತಿರೋದು ನನ್ನ ಸೌಭಾಗ್ಯ. ನಾನು ಸೀದಾ ಪ್ರಶ್ನೆಗೆ ಬರ್ತೀನಿ, ಯಾಕೆಂದ್ರೆ ಜಾಸ್ತಿ ಸಮಯ ಇಲ್ಲ ಅಂತ ನನಗೆ ಗೊತ್ತು. ಸಾಮಾನ್ಯವಾಗಿ ಬ್ರೈನ್ ಸರ್ಜರಿ ಆದ ನಂತರ ಬಹಳಷ್ಟು ಜನ ಆದಷ್ಟು ಸೇಫ್ ಆಗಿ ಇರೋಕೆ ನೋಡ್ತಾರೆ. ಆದರೆ ಸದ್ಗುರು, ನೀವು ಕೈಲಾಸಕ್ಕೆ ಹೋಗೋಕೆ ನಿರ್ಧರಿಸಿದಿರಿ. ಅದು ಸಹ ಎಲ್ಲರ ಥರ ಅಲ್ಲದೆ ಬೈಕ್ನಲ್ಲಿ. ಈ ಮಳೆ ಮತ್ತು ಕೆಸರಲ್ಲಿ ಹೋಗೋದು ತುಂಬಾ ಕಠಿಣ. ಇದನ್ ಯಾಕೆ ಕೈಗೆ ತಗೊಂಡ್ರಿ? ನೀವು ನಿಜಕ್ಕೂ ಸ್ಫೂರ್ತಿ. ವಯಸ್ಸು ಬರೀ ಒಂದು ಸಂಖ್ಯೆ ಅಷ್ಟೇ ಅಂತ ಸಾಬೀತು ಮಾಡಿದಿರಿ. ಆದ್ರೂ ಯಾಕೆ ಸದ್ಗುರು? ತಲೆ ಒಡೆದಾಗ ಅದನ್ನ ಶಿವನ ಮಡಿಲಲ್ಲಿ ಇಡೋದು ಒಳ್ಳೆಯದು ಅಂದುಕೊಂಡೆ. ಚೆನ್ನಾಗಿ ಹೇಳಿದ್ರಿ. ಅದ್ಭುತವಾದ ಮನೋಭಾವ ಇದು. ಜನರು ವಯಸ್ಸಿನ ಬಗ್ಗೆ ಮಾತಾಡುವಾಗ ನೀವು ತೋರಿಸ್ತಿರೋ ಈ ಧೈರ್ಯನ ನೆನಪಿಸ್ಕೊಳ್ಳೋಕೆ ಬಯಸ್ತೀನಿ. ಇಂಥದ್ದು ಜಗತ್ತಿನಲ್ಲೇ ಎಲ್ಲೂ ಇಲ್ಲ. ನಿಜಕ್ಕೂ ತುಂಬಾನೇ ಸ್ಫೂರ್ತಿ ತುಂಬುತ್ತೆ. ನಾನು ಧೈರ್ಯನ ನಂಬಿ ಹೋಗ್ತಿಲ್ಲ, ನನ್ನ ಕೌಶಲ ನಂಬ್ಕೊಂಡು ಹೋಗ್ತಿದ್ದೀನಿ. ಹಾಗಾಗಿ ತೊಂದರೆ ಇಲ್ಲ. ಅದು ಕೂಡ ಬೇಕಾಗತ್ತೆ, ನಿಜ. ಧೈರ್ಯವಂತ ಬೈಕರ್ಗಳು ತುಂಬಾ ಕಾಲ ಇರಲ್ಲ. ನಾನು ಹ್ಯಾಂಗ್ ಗ್ಲೈಡಿಂಗ್ ಮಾಡುವಾಗ ಅಲ್ಲೊಂದು ಮಾತು ಹೇಳ್ತಿದ್ರು, ವಯಸ್ಸಾದ ಪೈಲಟ್ ಅಥವಾ ಕೆಚ್ಚೆದೆಯ ಪೈಲಟ್. ಕೆಚ್ಚೆದೆಯವರು ವಯಸ್ಸಾಗೋವರೆಗೆ ಇರಲ್ಲ, ನಾನು ವಯಸ್ಸಾದ ಪೈಲಟ್. ಅದು ನಿಜ. ಎಷ್ಟು ಜಾಗ್ರತೆ ವಹಿಸಿದ್ರೂ ಸಾಕಾಗಲ್ಲ. ನೀವು ಶಾಂತವಾಗಿದ್ದು ಸ್ಪಷ್ಟವಾಗಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅಂತ ಸಾಬೀತು ಮಾಡಿದ್ದೀರಿ. ನೀವು ಮಾಡಿರೋ ಕಾರ್ಯಗಳನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ ಆಗತ್ತೆ. ನಿಮ್ಮನ್ನ ಅನುಸರಿಸೋಕೆ ನೋಡ್ತೀನಿ. ನಿಜ ಹೇಳ್ತಿದ್ದೀನಿ, ತುಂಬಾನೇ ಪ್ರೇರಣೆ ಕೊಡುತ್ತೆ. ನೀವು ಅದ್ಭುತವಾದ ಸ್ಫೂರ್ತಿ. ನೀವೊಬ್ಬ ಹ್ಯಾಂಗ್ ಗ್ಲೈಡರ್, ಗಾಲ್ಫ್ ಆಡ್ತೀರಿ, ಗಾಲ್ಫ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತೀರಿ, ಜಗತ್ತಿನಾದ್ಯಂತ ಬೈಕ್ ಸವಾರಿ ಮಾಡ್ತೀರಿ, ಲಂಡನ್ನಿಂದ ಭಾರತಕ್ಕೆ ಬೈಕ್ನಲ್ಲಿ ಬಂದ್ರಿ, ಈಗ ಕೈಲಾಸಕ್ಕೆ ಹೋಗ್ತಿದ್ದೀರಿ. ನೀವು ಏನನ್ನ ತಿಂತೀರಿ? ನಿಮಗಿಷ್ಟೆಲ್ಲ ಚೈತನ್ಯ ಎಲ್ಲಿಂದ ಬರುತ್ತೆ ಅಂತ? ಏನಿಲ್ಲ, ಇವತ್ತು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದೆ. ನೀವು ತಮಿಳಿಯನ್, ನಿಮಗೆ ಅರ್ಥ ಆಗುತ್ತೆ. ಬರೀ ಉಪ್ಪಿಟ್ಟು ಅಷ್ಟೇ. ನಿಜಕ್ಕೂ ಅದ್ಭುತ. ಬೈಕನ್ನ ಓಡಿಸೋದು ನನಗೂ ಸಹ ಆಧ್ಯಾತ್ಮಿಕ ಅನುಭವ. ಯಾಕೆಂದ್ರೆ ನಾವು ಯಾವಾಗ್ಲೂ ನಮ್ಮೊಳಗೆ ತಲ್ಲೀನರಾಗಿರ್ತೀವಿ. ಈ ಬಾರಿ ನೀವು ಬೈಕ್ ಸವಾರಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ಸಹ ಡುಕಾಟಿ ಮಲ್ಟಿಸ್ಟ್ರಾಡಾ. ಅದನ್ನ ಓಡಿಸೋದು ಸುಲಭ ಅಲ್ಲ. ಹೌದು, ಸುಲಭ ಅಲ್ಲ. ಏನಂದ್ರೆ ನೋಡಿ, ಕಳೆದ 5 ವರ್ಷಗಳಲ್ಲಿ ಕೋವಿಡ್ ಆದ ಮೇಲೆ ಮತ್ತು ದುರದೃಷ್ಟವಶಾತ್ 2 ದೇಶಗಳ ನಡುವಿನ ಪರಿಸ್ಥಿತಿಗಳಿಂದಾಗಿ ಕೈಲಾಸಕ್ಕೆ ಹೋಗೋ ಹಾಗೆ ಇರಲಿಲ್ಲ. ಹಾಗಾಗಿ ನಾವು ಮಾನಸ ಸರೋವರದಿಂದ 7 ಕಿಲೋಮೀಟರ್ ದೂರದಲ್ಲಿರೋ ಒಂದು ಜಾಗಕ್ಕೆ ಬರ್ತಿದ್ವಿ, ನೇಪಾಳದ ಕಡೆ ಇರೋ ಗಡಿಗೆ. ನಾವು ಅಲ್ಲಿಗೆ ಬಂದು ಅಲ್ಲಿಂದಲೇ ದರ್ಶನ ಪಡೆದು ಅಲ್ಲೂ ಸಹ ಅದ್ಭುತ ಅನುಭವ ಪಡೀತಿದ್ವಿ. ಕಳೆದ ವರ್ಷ ಮಾತ್ರ ಅದು ಮಿಸ್ ಆಯಿತು, ಯಾಕಂದ್ರೆ ತಲೆ ಹೊಡೆದುಕೊಂಡಿದ್ರಿಂದ. ಅದು 1 ಸಲ ಅಲ್ಲ, 2 ಸಲ. ಹಾಗಾಗಿ ಈ ವರ್ಷ ನಾನು ಅಂದುಕೊಂಡೆ, ಹೇಗೂ ಇಲ್ಲಿಗೆ ಬರ್ತಿದ್ದೀನಿ, ಕಾರಲ್ಲಿ ಹೋಗೋ ಬದಲು ಲಾಸಾವರೆಗೆ ವಿಮಾನದಲ್ಲಿ ಬಂದು ಆಮೇಲೆ ಕಾರಲ್ಲಿ ಹೋಗೋ ಬದಲು ಬೈಕಲ್ಲಿ ಹೋಗೋಣ ಅಂದ್ಕೊಂಡೆ. ಯಾಕಂದರೆ ನೋಡಿ, ಜನರಿದ್ನ ಅರ್ಥ ಮಾಡ್ಕೊಳ್ಳಲ್ಲ. ಯೋಗ ಅಂದರೆ ಬಾಗೋದು ತಿರುಚೋದು ಅಂದ್ಕೋತಾರೆ. ಯೋಗ ಅಂದರೆ ನಮ್ಮ ಜೀವನದ ತಳಹದಿಯನ್ನು ನಮ್ಮ ಕೈಗೆ ತಗೊಳ್ಳೋದು. ಆ ತಂತ್ರಜ್ಞಾನದ ಮೂಲಕ ನಿಮ್ಮ ಜೀವನದ ತಳಹದಿಯನ್ನು ನಿಮ್ಮ ಕೈಗೆ ತಗೊಳ್ತೀರಿ. ಅದರ ಬಗ್ಗೆನೇ ಇವೆಲ್ಲ. ನಾನು ಏನು ಮಾಡ್ತಿದ್ದೀನೋ ಆ ಎಲ್ಲ ಅಭಿಯಾನ
ಮೂಲಭೂತವಾಗಿ ಇದು ವಿವಾದಾತ್ಮಕ ಆಗತ್ತೆ ಅನ್ನೋ ಗೊತ್ತಿಲ್ಲ, ಆದ್ರೆ ಆಗ್ಲೇ ಬಿಡಿ. ಜೀವನದ ಈ ಘಟ್ಟದಲ್ಲಿ ನನಗೆ ವಿವಾದಗಳ ಬಗ್ಗೆ ಯಾಕೆ ಚಿಂತೆ? ಜನರು ಏನನ್ನ ಬೇಕಾದರೂ ಹೇಳ್ಬಹುದು, ಹೇಳಿದ್ದಾರೆ ಕೂಡ. ಇದು ಮತಧರ್ಮದಿಂದ ಜವಾಬ್ದಾರಿಯೆಡೆಗೆ ಪಯಣ. ಮತಧರ್ಮದಿಂದ ಜವಾಬ್ದಾರಿಯೆಡೆಗೆ ಅಂದಾಗ, ಮತಧರ್ಮದಲ್ಲಿ ಜವಾಬ್ದಾರಿ ಅಂದರೆ ಅದು ಅಲ್ಲಿದೆ, ಜವಾಬ್ದಾರಿ ಅಂದರೆ ಅದು ಇಲ್ಲಿದೆ. ಈಗ ನಾವಿಬ್ಬರೂ ಈ ಜಗತ್ತಲ್ಲಿ ನಾನು ಜವಾಬ್ದಾರ ಅಂತ ಅರಿತು ಸಾಗಿದ್ರೆ ನಾವು ಇನ್ನಷ್ಟು ವಿವೇಕಯುತ ಮನುಷ್ಯರಾಗಿ ಸಾಗ್ತೀವಿ. ಆದರೆ ಜವಾಬ್ದಾರಿ ಅಲ್ಲೆಲ್ಲೋ ಇದೆ ಅಂತ ಅಂದುಕೊಂಡು ಸಾಗಿದರೆ ಎಲ್ಲ ತರಹದ ಹುಚ್ಚು ಸಂಗತಿಗಳನ್ನು ಮಾಡ್ತಾ ಹೋಗ್ತೀವಿ, ಭಯಾನಕ ಸಂಗತಿಗಳನ್ನು ಮಾಡಿದ್ದೀವಿ, ಇನ್ನೂ ಮಾಡ್ತಾನೇ ಇದ್ದೀವಿ. ಯಾಕಂದರೆ ಜವಾಬ್ದಾರಿ ಇನ್ನೆಲ್ಲೋ ಇದೆ. ಈ ಅಭಿಯಾನ ಅದರ ಬಗ್ಗೆ. ಅಲ್ಲದೆ ಇದು ಜನರಿಗೆ ಅರ್ಥ ಮಾಡಿಸೋ ಒಂದು ವಿಧಾನ ಸಹ ಹೌದು. ಜೀವನ ನಮ್ಮೆಡೆಗೆ ಏನನ್ನ ಎಸೆಯುತ್ತೆ ಅನ್ನೋದು ನಮ್ಮ ಕೈಲಿರಲ್ಲ, ಆದರೆ ಅದರಿಂದ ಏನು ಮಾಡ್ಕೋತೀವಿ ಅನ್ನೋದು ಪೂರ್ತಿ ನಮ್ಮ ಕೈಲಿರುತ್ತೆ. ನೀವು ನಿಮ್ಮ ತಲೆಗೆ ಏಟು ಮಾಡ್ಕೊಂಡ್ರಿ ಅಥವಾ ಎಲ್ಲೋ ಬಿದ್ರಿ, ಇದು ಆಯಿತು ಅದು ಆಯಿತು, ನಾಳೆ ಬೆಳಗ್ಗೆ ಏನು ಬಂದರಿಗತ್ತೆ ಅಂತ ಗೊತ್ತಿಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಆದರೆ ಹೇಗೆ ನಿಭಾಯಿಸ್ತೀರಿ ಅನ್ನೋದು ನಿಮ್ಮ ಕೈಲಿರುತ್ತೆ. ಯೋಗ ಏನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಕೂಡ ಹೌದು. ಡಾಕ್ಟರ್ಗಳೆಲ್ಲರೂ ಸದ್ಗುರು ದಯವಿಟ್ಟು ಇದನ್ನು ಮಾಡಬೇಡಿ ಅಂದಿದ್ರು. ಅವರಿಗೆ ಭರವಸೆ ಕೊಡೋಕೆ ಅಂತ, ಸ್ವಲ್ಪ ಸಮಾಧಾನ ಆಗಲಿ ಅಂತ ನಾನು ಜೂನ್ ತಿಂಗಳಲ್ಲಿ ಮೋಟರ್ ಬೈಕ್ನಲ್ಲಿ ಟ್ರಾನ್ಸ್ ಕೆನಡಾ ರೈಡ್ ಮಾಡಿದೆ. ನೋಡಿ, ನಾನು ಕೈಲಾಸಕ್ಕೆ ಹೋಗುವಷ್ಟು ಸುಧಾರಿಸಿದ್ದೀನಿ ಅಂತ. ಅದು ಎತ್ತರ ಪ್ರದೇಶ ಆಗಿರಲಿಲ್ಲ, ಆದರೆ ಅಲ್ಲಿನ ಹವಾಮಾನ ಹಲವು ರೀತಿಯಲ್ಲಿ ಇದಕ್ಕಿಂತ ಕಠಿಣವಾಗಿತ್ತು. ಅಂದರೆ ತಾಪಮಾನ ಮತ್ತು ಮಳೆಯ ನಿಟ್ಟಿನಲ್ಲಿ ಇಲ್ಲಿ ಈಗ 6 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಆದರೆ ಬೈಕ್ನಲ್ಲಿ ಹೋಗುವಾಗ ಗಾಳಿಯಿಂದಾಗಿ 0ಗಿಂತ ಕಡಿಮೆಗೆ ಬರುತ್ತೆ. ಆದರೆ ನಮ್ಮನ್ನು ಸುಮ್ಮನೆ ಬಿಸಿರಕ್ತ ಪ್ರಾಣಿಗಳಾಗಿ ಮಾಡಿಲ್ಲ ಅಲ್ವಾ? ನಿಜಕ್ಕೂ ನಿಜಕ್ಕೂ ತುಂಬಾನೇ ಒಳ್ಳೆಯ ವಿಚಾರ ಇದು ಸದ್ಗುರು. ನೀವು ಈಗ ಜವಾಬ್ದಾರಿಯ ಬಗ್ಗೆ ಹೇಳಿದ್ರಿ, ಆ ಮಾತು ನಿಜಕ್ಕೂ ಸತ್ಯ. ಇಡೀ ದೇಶ ಒಂದುಗೂಡಿ ಇದನ್ನ ಅಳವಡಿಸ್ಕೊಳ್ಬೇಕು. ದೇಶದ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ನಾವೀಗ ಒಂದು ರೋಮಾಂಚಕ ಹಂತದಲ್ಲಿ ಇದ್ದೀವಿ ಅಂತ ನನ್ಗನ್ಸುತ್ತೆ. ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ಒಂದು ಮಾತಿದೆ, ಅಸೀಮ ಸಾಮರ್ಥ್ಯದೊಂದಿಗೆ ದೊಡ್ಡ ಜವಾಬ್ದಾರಿನೂ ಬರುತ್ತೆ ಅಂತ. ದೇಶದ ಪ್ರಜೆಗಳಾಗಿ ನೀವೇನ್ ಹೇಳ್ತಿದ್ದೀರೋ ಅದನ್ನ ಅರಿತುಕೊಂಡು ದೇಶವನ್ನೂ ಸೇರಿಸಿ ಎಲ್ಲದರ ಬಗ್ಗೆ ನಮ್ಮ ಆ ಜವಾಬ್ದಾರಿಯನ್ನ ತೋರಿಸ್ಬೇಕು. ನೀವಿದನ್ನ ಮಾಡ್ತಿರೋದನ್ನ ನೋಡಿ ಖುಷಿ ಆಗ್ತಿದೆ. ನೀವೇನ್ ಮಾಡ್ತಿದ್ದೀರೋ ಈ ಎಲ್ಲ ಕಾರ್ಯಗಳು ಅತ್ಯಂತ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು, ಅತ್ಯಂತ ಪ್ರೇರಣಾದಾಯಿಯಾಗಿದೆ. ನಾನು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಒಂದು ಲೇಖನ ಬರೆದೆ, ಒಂದು ವಿಡಿಯೋ ಕೂಡ ಮಾಡಿದ್ವಿ. ನಿಮಗೆ ಅದನ್ನು ಕಳಿಸೋಕೆ ಹೇಳ್ತೀನಿ. ಖಂಡಿತ, ಅದನ್ನ ನೋಡೋಕೆ ಉತ್ಸುಕನಾಗಿದ್ದೀನಿ. ನಿಮ್ಮಿಂದ ಯಾವಾಗಲೂ ಸ್ಫೂರ್ತಿ ಪಡಿಬಹುದು. ಧನ್ಯವಾದಗಳು. ದೇಶ ಈಗ ಒಂದು ಪರಿಸ್ಥಿತಿಯಲ್ಲಿ ಇದೆ. ನಮ್ಮ ಅಂತಃಶಕ್ತಿಯನ್ನು ತೋರಿಸೋ ಸಮಯ ಇದು. ಹೌದು, ಖಂಡಿತ. ಯಾಕೆ ಅಂದ್ರೆ ಸದ್ಗುರು, ನಮ್ಮ ದೇಶಕ್ಕೆ ಅದ್ಭುತವಾದ ಇತಿಹಾಸ ಇದೆ, ಸಂಸ್ಕೃತಿ, ಪರಂಪರೆ ಇದೆ. ಅವೆಲ್ಲಾನು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದಲ್ಲದೆ ನೀವು ಒಂದು ಸಿನಿಮಾ ಮಾಡಿದ್ರಿ ನಂಬಿ ನಾರಾಯಣ್ ಅವ್ರ ಬಗ್ಗೆ ಅಲ್ವಾ? ಹೌದು, ರಾಕೆಟರಿ. ಹೌದು, ಅದು ಧೈರ್ಯ, ದೃಢತೆ ಮತ್ತು ಅವಿರತ ಪ್ರಯತ್ನದ ಒಂದು ಕಥೆ. ಎಂಥ ಅದ್ಭುತ ಮನುಷ್ಯ. ಹೌದು ಹೌದು, ನಿಜ. ನೀವು ಈ ಮಾತು ಹೇಳಿದ್ನ ಕೇಳಿದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ನಿಮ್ಮ ಅಭಿಮಾನಿ ಕೂಡ, ತುಂಬಾ ಖುಷಿ ಪಡ್ತಾರೆ. ನಾನು ಅವರ ಅಭಿಮಾನಿ ಅಂತ ಅವರಿಗೆ ಹೇಳಿ. ಖಂಡಿತ ಇದನ್ನ ಅವರಿಗೆ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನಿಮಗೆ ಎಷ್ಟು ಸಮಯ ಇದೆ ಅಂತ ಗೊತ್ತಿಲ್ಲ ಸದ್ಗುರು, ಆದರೆ ಈಗ ಇಲ್ಲ, ತೊಂದರೆ ಇಲ್ಲ. ನಮ್ಮ ಒಂದು ಬೈಕ್ ಪಂಕ್ಚರ್ ಆಗಿದೆ, ಹಾಗಾಗಿ ಸಾಕಷ್ಟು ಸಮಯ ಇದೆ. ಒಳ್ಳೇದಾಯ್ತು, ಇದನ್ನ ಕೇಳಿ ಖುಷಿ ಆಯ್ತು. ಅಂದ್ರೆ ನಿಮ್ ಜೊತೆ ಇನ್ನಷ್ಟು ಸಮಯ ಸಿಕ್ತು ಅಂತ ಹೇಳ್ತಿದ್ದೀನಿ. ಸಾಕಷ್ಟು ಜನರಿಗೆ ಕೈಲಾಸ ಪರ್ವತ ಒಂದು ರಹಸ್ಯಮಯ ಸ್ಥಳವಾಗಿದೆ. ಅಲ್ಲದೆ ಸಾಕಷ್ಟು ಜನರಿಗೆ ಅದನ್ನ ಹತ್ತೋಕ್ಕಾಗಲ್ಲ, ಅಥವಾ ನಮಗೆ ಗೊತ್ತಿರೋರು ಯಾರಿಗೂ ಕೈಲಾಸವನ್ನ ಹತ್ತೋಕ್ಕಾಗಿಲ್ಲ. ಕೈಲಾಸದ ಬಗ್ಗೆ ಇರೋ ಈ ರಹಸ್ಯ ಏನು? ಏನೇನೋ ಕಥೆಗಳಿವೆ, ಅದರಲ್ಲಿ ನೀವೆಷ್ಟನ್ನ ನಂಬುತ್ತೀರಿ? ನೋಡಿ, ಇದು ನಂಬೋದು ಅಥವಾ ನಂಬದೇ ಇರೋದ್ರ ಬಗ್ಗೆ ಅಲ್ಲ. ನೋಡಿ, ಇದೇನಂದ್ರೆ ಕೆಲವೊಮ್ಮೆ ಕಥೆಗಳು ಹುಟ್ಟಿಕೊಳ್ಳುತ್ತವೆ. ಏನೋ ಅದ್ಭುತವಾದದ್ದು ಇದ್ರೆ, ಒಬ್ಬ ಮನುಷ್ಯನೇ ಆಗಿರಲಿ, ಯಾರೋ ಅಸಾಧಾರಣವಾದದ್ದನ್ನು ಮಾಡಿದರೆ ಉಳಿದವರು ಅದರ ಸುತ್ತ ಒಂದು ಕಥೆಯನ್ನು ಹೆಣೆಯೋಕೆ ಶುರು ಮಾಡ್ತಾರೆ. ಉತ್ಪ್ರೇಕ್ಷಿಸಿದರೆ ಉತ್ತಮವಾಗುತ್ತೆ ಅಂದ್ಕೋತಾರೆ. ನನಗೆ ಹಾಗನ್ಸಲ್ಲ. ಏನೋ ಅದ್ಭುತವಾದದ್ದು ಆದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಉತ್ಪ್ರೇಕ್ಷೆ ಬೇಕಾಗಲ್ಲ. ಇದ್ದ ಹಾಗೆ ಅದ್ಭುತವಾಗಿದೆ. ನಾನು ತೀರ್ಥಯಾತ್ರೆಗೆ ಹೋಗುವಂಥ ವ್ಯಕ್ತಿ ಅಲ್ಲ. ಕಣ್ಮುಚ್ಚಿದ್ರೆ ಅಷ್ಟೇ ಸಾಕು, ಎಲ್ಲಿಗೂ ಹೋಗಬೇಕಾಗಿಲ್ಲ. ಬಹುಶಃ 2005-2006ರಲ್ಲಿ ಕೈಲಾಸದ ಬಗ್ಗೆ ತುಂಬ ಕೇಳ್ತಾ ಬಂದಿದ್ದೆ.
ಆದರೆ ಅಲ್ಲಿಗೆ ಹೋಗೋದನ್ನ ತಡೆದಿದ್ದೆ. ಯಾಕಂದ್ರೆ ಜನರು ಮೋಡಗಳಲ್ಲಿ ಶಿವ ಪಾರ್ವತಿ ಕಾಣ್ತಾರೆ ಅನ್ನೋದನ್ನ ಕೇಳಿ, ಅಲ್ಲಿ ಶಿವ ಪಾರ್ವತಿ ಇದ್ರೆ ನಂದಿನೂ ಇರುತ್ತೆ, ಮೇಲೆ ನೋಡಬೇಡಿ, ಆಮೇಲೆ ನಿಮ್ಮ ಮುಖದ ಮೇಲೆ ಸೆಗಣಿ ಬೀಳಬಹುದು ಅಂತಿದ್ದೆ. ನನಗೆ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಆಮೇಲೆ ಕೆಲವು ಅನುಭವಗಳ ಬಗ್ಗೆ ಕೇಳಿದೆ, ಅದು ಆಸಕ್ತಿ ಮೂಡಿಸ್ತು. ಆಗ ಒಂದ್ಸಲ ಅಲ್ಲಿ ಹೋಗಿ ನೋಡೋಣ ಅಂದ್ಕೊಂಡೆ. ನಾನು ಇಲ್ಲಿಗೆ ಬಂದೆ. ಇಲ್ಲೇನಿದೆ ಅಂತ ಹೇಳಿದ್ರೆ ನೀವು ನಂಬಲ್ಲ. ದಯವಿಟ್ಟು ಹೇಳಿ. ಕೈಲಾಸ ಏನು ಅನ್ನೋದನ್ನು ಯಾರಿಗೂ ಪದಗಳಲ್ಲಿ ವರ್ಣಿಸೋಕೆ ಅಥವಾ ವಿವರಿಸೋಕಾಗಲ್ಲ. ಆದರೆ ಜನಕ್ಕೆ ಒಂದು ವ್ಯಾಖ್ಯಾನ ಬೇಕು. ಹಾಗಾಗಿ ಈ ರೀತಿ ಹೇಳ್ಬೋದು ನೋಡಿ. ಇದು ಹೇಗಂದ್ರೆ, ನಮ್ಮ ಈ ನಾಗರಿಕತೆ ಹೇಗಂದ್ರೆ, ಹಿಂದೆ ಬಂದ ಯೋಗಿಗಳು, ದಾರ್ಶನಿಕರು ತಮ್ಮ ಜ್ಞಾನವನ್ನ ಸುಲಭವಾಗಿ ತಲುಪೋಕೆ ಆಗದ ಜಾಗದಲ್ಲಿ ಯಾವಾಗಲೂ ಶೇಖರಿಸಿ ಇಡ್ತಿದ್ರು. ಎಲ್ಲ ಸಾಮಾನ್ಯ ಜನರು ಹೋಗದಂತಹ ಜಾಗ, ಆದರೆ ತಲುಪೋಕೆ ಅಸಾಧ್ಯವೂ ಅಲ್ಲದ್ದು. ನಾನು ಅಸಾಧ್ಯ ಅಂದಾಗ ಅವರು ಎವರೆಸ್ಟ್ ಪರ್ವತದಲ್ಲಿ ಇಡಲಿಲ್ಲ, ಅದನ್ನು ಶೇಖರಿಸಿ ಇಡಬಹುದಾದ ಪರ್ವತನ ಆಯ್ಕೆ ಮಾಡಿದ್ರು. ಇದ್ಯಾಕೆ ಹೀಗೆ ಅಂದ್ರೆ, ಯೋಗಿಗಳಿಗೆ ಅಂಥ ಜನರು ಸಿಗೋದು ಅಪರೂಪ. ತಮ್ಮಲ್ಲಿ ಏನಿದೆಯೋ ಅದನ್ನ ಧಾರೆ ಎರೆಯೋಕೆ ಬಹುತೇಕ ಸಮಯ. ತಾವೇನನ್ನ ಸಾಕ್ಷಾತ್ಕರಿಸಿಕೊಂಡ್ರೋ ಅದರ ಒಂದಿನಿತನ್ನೂ ಜನರಿಗೆ ಹೇಳೋಕೆ ಆಗಲಿಲ್ಲ. ತುಂಬಾ ಅಪರೂಪಕ್ಕೆ ಎಲ್ಲೋ ಒಬ್ರು ಸಿಕ್ಕು, ಅವರಿಗೆ ಅದನ್ನು ಪೂರ್ತಿ ಧಾರೆ ಎರೀತಿದ್ರು. ಹಾಗಾಗಿ ಈ ಥರದ ಜಾಗವನ್ನ ಆಯ್ಕೆ ಮಾಡ್ತಿದ್ರು. ಆದಿಯೋಗಿ ತಾನೇನೋ ಆಗಿದ್ದನೋ ಅದೆಲ್ಲವನ್ನ ಕೈಲಾಸದಲ್ಲಿ ಹೂಡಿದ್ದಾನೆ. ಅದೆಷ್ಟು ಅಗಾಧವಾಗಿದೆ ಅಂದ್ರೆ ನಂಬೋಕ್ಕಾಗೋಲ್ಲ. ಇದನ್ನ ಅತೀಂದ್ರಿಯ ಭಂಡಾರ ಅನ್ನೋದಾದ್ರೆ, ಭೂಮಿ ಮೇಲಿನ ಅತಿ ದೊಡ್ಡ ಅತೀಂದ್ರಿಯ ಭಂಡಾರ ಅದು. ಗೋಚರಿತ ವಿಶ್ವದಲ್ಲಿ ಅತಿ ದೊಡ್ಡದು. ಭಾರತದಲ್ಲಿ ಅಂಥದ್ದೇ ಹಲವು ಸ್ಥಳಗಳಿವೆ, ಅದೇ ಗುಣವುಳ್ಳದ್ದು. ಆದರೆ ಅಷ್ಟು ಅಗಾಧವಾಗಿಲ್ಲ. ನಿಮಗಿದನ್ನು ಹೇಳಬೇಕು. ನಾನು 2006ರಲ್ಲಿ ಒಂದು ಸಲ ಬಂದೆ. ಆಮೇಲೆ 2007ರಲ್ಲಿ ಬಂದಾಗ ಎಲ್ಲ ಡಾಕ್ಟರ್ಗಳು ನಾನು ಬದುಕಲ್ಲ ಅಂತ ಕೈ ಚೆಲ್ಲಿದ್ರು. ಯಾಕಂದ್ರೆ ನನಗೆ ವಿಪರೀತ ಜ್ವರ ಇತ್ತು. ತುಂಬಾ ದಿನಗಳಿಂದ ಜ್ವರ ಇತ್ತು. ಆಗ ಕ್ಯಾಲಿಫೋರ್ನಿಯಾದಲ್ಲಿದ್ದೆ. ಇದು ಒಂದು ರೀತಿಯ ಟೈಫಾಯ್ಡ್ ಇರಬೇಕು ಅಂದುಕೊಂಡು ಅದಕ್ಕೆ ಚಿಕಿತ್ಸೆ ಕೊಟ್ಟರು. ಮುಂದಿನ ವಾರ ಆಸ್ಟ್ರೇಲಿಯಾದಲ್ಲಿದ್ದೆ. ಅವರು ಇದು ಒಂದು ರೀತಿಯ ಮಲೇರಿಯಾ ಅಂತ ಅದಕ್ಕೆ ಚಿಕಿತ್ಸೆ ಕೊಟ್ಟರು. ಭಾರತಕ್ಕೆ ಬಂದಾಗ 3 ಥರದ ಮಲೇರಿಯಾಗೆ ಚಿಕಿತ್ಸೆ ಕೊಟ್ಟರು. ಆಮೇಲೆ ಡೆಂಗ್ಯೂ ಅಂದುಕೊಂಡು ಅದಕ್ಕೆ ಚಿಕಿತ್ಸೆ ಕೊಟ್ಟರು. ಆಮೇಲೆ ಯುಕೆನಲ್ಲಿ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೆ. ಅಲ್ಲಿ ಅವರು ಇದು ಕ್ಯಾನ್ಸರಸ್ ಇದ್ರೂ ಇರಬಹುದು ಅಂದರು. ಯಾಕಂದ್ರೆ ನನ್ನ ಲಿಂಫ್ ನೋಡ್ಸ್ ಊದಿಕೊಳ್ಳೋಕೆ ಶುರುವಾಗಿತ್ತು. ಅದು ನನ್ನ ಕುತ್ತಿಗೆಯಲ್ಲಿ ಆಗಿ ತುಂಬಾನೇ ನೋವು ಬರ್ತಿತ್ತು. ಆದರೆ ನನ್ನ ಪ್ರೋಗ್ರಾಮ್ಗಳಿದ್ವು, ಹಾಗಾಗಿ ಹಾಗೆ ಮುಂದೆ ಸಾಗ್ತಿದ್ದೆ. ಆದರೆ ಆಮೇಲೆ ಯಾವ ಮಟ್ಟಕ್ಕೆ ಬಂತು ಅಂದ್ರೆ, ಆಗ ನಾನು ಥಾಯ್ನಲ್ಲಿ ಮಾತಾಡ್ತಿದ್ದೆ. TAI ಅಂತ ಒಂದು ಸಂಸ್ಥೆ ಇದೆ, ಭಾರತೀಯ ಉದ್ಯಮ ಸಂಸ್ಥೆ. ಅದು ಕ್ಯಾಲಿಫೋರ್ನಿಯಾದಲ್ಲಿರೋದು. ನಾನು ಆ ಸಂಸ್ಥೆಯ ಅಧ್ಯಕ್ಷರ ಮನೆಯಲ್ಲಿ ಮಾತಾಡ್ತಾ ಇದ್ದೆ. ಮತ್ತೆ ಅಲ್ಲೊಬ್ಬರು ಡಾಕ್ಟರ್ ಇದ್ರು. ಅವರು ಡಾಕ್ಟರ್ ಅಂತ ಗೊತ್ತಿರಲಿಲ್ಲ, ಅಮೆರಿಕಾದವರು. ಅವರು ಕೈ ಎತ್ತಿದ್ರು, ಪ್ರಶ್ನೆ ಕೇಳೋಕೆ ಬಯಸ್ತಿದ್ದಾರೆ ಅಂದುಕೊಂಡು. ಏನು ಅಂದೆ. ಅವರು, ನೀವು ಈ ಕೂಡಲೇ ಆಸ್ಪತ್ರೆಯ ಎಮರ್ಜೆನ್ಸಿ ರೂಮ್ಗೆ ಹೋಗ್ಬೇಕು ಅಂದ್ರು. ವಾವ್. ನನಗೆ ಗೊತ್ತು ಅಂದೆ. ಈ ಕೂಡಲೇ ಹೋಗ್ಬೇಕು ಅಂದ್ರು. ಯಾಕಂದ್ರೆ ನಾನು ಒಂದು ಕಡೆ ಕೂತ್ರೆ 10 ನಿಮಿಷದಲ್ಲಿ ನನ್ನ ಇಡೀ ಬಟ್ಟೆ ಒದ್ದೆ ಆಗ್ತಿತ್ತು. 12 ವಾರಗಳಿಂದ ಜ್ವರ ಇತ್ತು ನನಗೆ. ಆದರೂ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣಿಸ್ತಾ ಇದ್ದೆ, ಅಲ್ಲಿ ಪ್ರೋಗ್ರಾಮ್ಗಳನ್ನು ನಡೆಸ್ತಾ ಇದ್ದೆ. ಆಮೇಲೆ ನಾನು ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಚಿಕಿತ್ಸೆ ತಗೊಂಡೆ. ವಿಚಿತ್ರ ರೀತಿಯ ಟೈಫಾಯ್ಡ್ ಅಂದು ಚಿಕಿತ್ಸೆ ಕೊಟ್ಟರು. ಆಮೇಲೆ ಭಾರತಕ್ಕೆ ಬಂದೆ. ಯಾವುದೋ ತಮಿಳು ಚಾನೆಲ್ಗೆ 3 ವಾರಗಳ ಶೂಟಿಂಗ್ ಇತ್ತು. ಒಂದೊಂದು ದಿನಕ್ಕೆ 5ರಿಂದ 6 ಎಪಿಸೋಡ್ ಶೂಟ್ ಮಾಡಬೇಕಿತ್ತು. ಒಂದಿನ, ಬಹುಶಃ 2ನೇ ಅಥವಾ 3ನೇ ದಿನ ಶೂಟಿಂಗ್ ಮುಗಿಸಿ ವಾಪಸ್ ಬಂದೆ. ನನ್ನ ಮೆದುಳು ಬೆಂದು ಹೋಗ್ತಿರೋ ಹಾಗೆ ಅನ್ನಿಸ್ತು. ಸುಮ್ಮನೆ ಹಾಗೆ ಥರ್ಮಾಮೀಟರ್ ತಗೊಂಡು ಇಟ್ಕೊಂಡೆ. 107 ಡಿಗ್ರಿ ಇತ್ತು. ಮೈ ಗಾಡ್. ಹಿಂದೆ ಮುಂದೆ ನೋಡದೆ ಸೀದಾ ಹೋಗಿ ತಣ್ಣೀರು ಸ್ನಾನ ಮಾಡಿದೆ. ಬಟ್ಟೆ ಹಾಗೆ ಇತ್ತು, ತಲೆ ಮೇಲಿನ ಪೇಟ ಹಾಗೆ ಇತ್ತು. ಹಾಗೆ ತಣ್ಣೀರು ಹೊಯ್ದುಕೊಂಡೆ. 10 ನಿಮಿಷ ನೀರು ಹೊಯ್ಕೊಳ್ತಾ ನಿಂತೆ. ಆಮೇಲೆ ಏನೇನೋ ಎಲ್ಲ ಆಯಿತು. ಅವರು ಇದಕ್ಕೆ ಸರ್ಜರಿ ಬೇಕು, ಅದು ಇದು ಅಂತೆಲ್ಲ ಹೇಳಿದರು. ನಾನು ಹೋಗಲಿಲ್ಲ. ಆಗ ನಾನು ಕೈಲಾಸಕ್ಕೆ ಬಂದೆ. ನಾನು ತಣ್ಣೀರು ಸ್ನಾನ ಮಾಡಿದ್ರ ಬಗ್ಗೆ ಡಾಕ್ಟರ್ ಹತ್ರ ಹೇಳಿದಾಗ, ಇದನ್ನು ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತು ಅಂದ್ರು. 107 ಡಿಗ್ರಿ ಅಂದ್ರೆ ತುಂಬಾನೇ ಗಂಭೀರವಾದ ಸ್ಥಿತಿ. ಆಮೇಲೆ ಕೈಲಾಸಕ್ಕೆ ಬಂದೆ. ನನ್ನ ಮಾಂಸಖಂಡಗಳು ಕುಗ್ಗಿ ಹೋಗಿದ್ವು.
ಈ 12 ವಾರಗಳಲ್ಲಿ ನನ್ನ ತೊಡೆಯಲ್ಲಿನ ಮಾಂಸಖಂಡಗಳ 1/4 ಭಾಗ ಹೋಗಿದ್ವು. ಆ ಮಟ್ಟದಲ್ಲಿದ್ದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಕೈಲಾಸಕ್ಕೆ ಬಂದು ಅಲ್ಲಿ ಕೂತೆ. ಅಲ್ಲೇನಿದೆಯೋ ಅದರ ಆ ಸಮೃದ್ಧ ಭಂಡಾರದಲ್ಲಿನ ಒಂದು ಎಳೆಯನ್ನು ನನ್ನೊಳಗೆ ಇಳಿಸಿಕೊಂಡೆ. ನೀವು ನಂಬಲ್ಲ, 20 ನಿಮಿಷದಲ್ಲಿ ನಾನು ಹೊಸ ಮನುಷ್ಯ ಆಗಿದ್ದೆ. ಎಲ್ಲರೂ ಗಮನಿಸಬಹುದಾಗಿತ್ತು. ಅಲ್ಲಿ ಎಲ್ಲ ಕಡೆ ನಡ್ಕೊಂಡೆ ಹೋಗಿ ಬಂದಿದ್ದೆ. ಒಂದು ಎಳೆ ಅಂತಂದ್ರಿ, ಅದರರ್ಥ ಏನು ಸದ್ಗುರು? ಸುಮ್ಮನೆ ಆ ಪದವನ್ನು ಬಳಸ್ತಿದ್ದೀನಿ, ನಿಮಗೊಂದು ಚಿತ್ರಣ ಬರಲಿ ಅಂತ. ಜ್ಞಾನವನ್ನು ನಿರ್ದಿಷ್ಟ ಆಯ್ತು. ರೀತಿಯಲ್ಲಿ ಶೇಖರಿಸಲಾಗಿದೆ. ಅದು ಶಿವನ ಮಹಾಜಟೆಯ ತರಹ. ಸರಿ ಸರಿ. ಆ ಎಳೆಗಳಲ್ಲಿ ಸಂಗ್ರಹವಾಗಿದೆ. ಒಂದು ಎಳೆಯನ್ನ ತಗೊಂಡಿದ್ದು ಬರೀ 20 ನಿಮಿಷದಲ್ಲಿ ನನ್ನ ಕುರಿತಾದ ಎಲ್ಲವೂ ಬದಲಾಯಿತು. ವಾಪಸ್ಸು ಬಂದ ಮೇಲೆ ಟೆಸ್ಟ್ ಮಾಡಿಸಿದಾಗ ಎಲ್ಲಾನು ಸರಿಯಾಗಿದೆ ಅಂದ್ರು. ನೀವಲ್ಲಿಗೆ ಈ ಉದ್ದೇಶಕ್ಕೆ ಹೋಗಬಾರದು. Understand. ನಾನು ಹೇಳ್ತಿರೋದು ತಿಳಿವಿನ ಬೇರೆನೇ ಮಟ್ಟ ಅದು. ಈ ವಿಶ್ವದ ಬಗ್ಗೆ ನೀವೇನೇ ತಿಳಿಯೋಕೆ ಬಯಸಿದ್ರು, ತೆರೆದುಕೊಳ್ಳೋಕೆ ಸಿದ್ಧರಿದ್ರೆ ಅದೆಲ್ಲಾನೂ ಇದೆ. ನನಗೆ ಅವತ್ತಿನಿಂದ ಅದನ್ನ ನಿಲ್ಲಿಸೋಕೆ ಆಗಿಲ್ಲ. ಕೈಲಾಸಕ್ಕೆ ಅಡಿಕ್ಟ್ ಆಗಿದ್ದೀನಿ. ಪ್ರತಿ ವರ್ಷ ಅಲ್ಲಿಗೆ ಬರ್ತೀನಿ. ಇಷ್ಟೆಲ್ಲ ನಡೆಯೋದು, ಸ್ನಾಯುಗಳ ನೋವು, ಆ ಬಾತ್ರೂಮ್ಗಳನ್ನು ನೋಡಿ ಇನ್ನೂ ಸಾಕು, ಇನ್ನು ಬರೋದು ಬೇಡ ಅಂದ್ಕೋತೀನಿ. ಮುಂದಿನ ವರ್ಷ ಮತ್ತೆ ರೆಡಿ ಆಗ್ತೀನಿ. ಈ ವರ್ಷ ಬೈಕಲ್ಲಿ ಬಂದಿದ್ದೀನಿ. ಹೇಗೂ ಬರ್ತಿದ್ದೀನಿ, ಇದನ್ನ ನನ್ನ ಪಾಲಿಗೆ ಇನ್ನೊಂದು ಸ್ವಲ್ಪ ಕಠಿಣವಾಗಿಸೋಣ ಅಂತ, ತೀರ್ಥಯಾತ್ರೆ ತರ ಅನ್ನಿಸ್ಲಿ ಅಂತ. ನಿಜ. ಯಾಕಂದ್ರೆ ಮೊದಲೆಲ್ಲ ಬರುವಾಗ ರಸ್ತೆಗಳಿರಲಿಲ್ಲ. ಮರುಭೂಮಿ ನಡುವೆ ನಾವೇ ದಾರಿ ಹುಡುಕೊಂಡು ಬರಬೇಕಿತ್ತು. ಆದರೆ ಈಗ ರಸ್ತೆ ಇದೆ. ಹಾಗಾಗಿ ಇದನ್ನ ಇನ್ನೊಂದು ಸ್ವಲ್ಪ ಕಠಿಣವಾಗಿಸೋಣ ಅಂದ್ಕೊಂಡೆ. ಹಾಗಾಗಿ Little more. ನಿಮಗೇನೆಲ್ಲ ಆಯ್ತೋ ಅದನ್ನೆಲ್ಲ ನೋಡಿದ್ರೆ ತುಂಬಾನೇ ಸವಾಲಿದೆ ಅದರಲ್ಲಿ. ಆದ್ರೆ ನಿಜಕ್ಕೂ ತುಂಬಾನೇ ಸ್ಫೂರ್ತಿ ಕೊಡುತ್ತೆ. ಎಷ್ಟು ಪ್ರೇರಣಾದಾಯಿಯಾಗಿದೆ ಇದು ಸದ್ಗುರು. ಯಾಕೆ ಅಂದ್ರೆ ನಾನು ಈ ವಯಸ್ಸಿಗೆ ಸಾಕು ಇಷ್ಟೆಲ್ಲ ಮಾಡಿ ಆಯ್ತಲ್ಲ ಅಂದ್ಕೋತಿರ್ತೀನಿ. ಆದ್ರೆ ನೀವು ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ತಮಿಳುನಾಡಿಗೆ ಬನ್ನಿ, ಇಬ್ರು ಒಟ್ಟಿಗೆ ರೈಡ್ ಮಾಡೋಣ. ಖಂಡಿತ ಸದ್ಗುರು, ಖಂಡಿತ ಖುಷಿಯಿಂದ ಬರ್ತೀನಿ. ನನಗೆ ಅದು ಧ್ಯಾನದ ಥರಾನೇ. ಬೈಕ್ ಓಡಿಸೋದು, ಗಾಲ್ಫ್ ಆಡೋದೆಲ್ಲ ಧ್ಯಾನದ ಥರ ನನಗೆ. ನನ್ನೊಳಗೆ ಇಳಿದ ಹಾಗೆ. ಬೈಕರ್ ಮತ್ತು ಗಾಲ್ಫರ್ ಆಗಿರೋದು ನನ್ನ ವೃತ್ತಿಗೆ ತುಂಬಾನೇ ಸಹಾಯ ಮಾಡಿದೆ. ಯಾಕೆಂದ್ರೆ ಇದು ಹಾಗೇನೆ. ಜನರ ಎದುರು ನಟನೆ ಮಾಡುವಾಗ, ರಸ್ತೆಯಲ್ಲಿ ಶೂಟಿಂಗ್ ಮಾಡುವಾಗ ಎಲ್ಲಾನು ಮರೆತು ನನ್ನೊಳಗೆ ತಲ್ಲೀನವಾಗಿ ಆ ಶಾಟ್ ಕೊಡ್ತೀನಿ. ಇವೆರಡೂ ಚಟುವಟಿಕೆ ನನ್ನ ವೃತ್ತಿನ ತುಂಬಾ ವರ್ಧಿಸಿದೆ. ಹಾಗಾಗಿ ನೀವು ಹೇಳ್ತಿರೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೈಲಾಸದ ಬಗ್ಗೆ ನೀವೇನು ಹೇಳ್ತಿದ್ರೋ ನಾನು ಅದನ್ನ ಅನುಭವಿಸ್ಬೇಕು. ನೀವಾಗ್ಲೇ ಒಂದ್ ಮಾತು ಹೇಳಿದ್ರಲ್ಲ, ಆ ಜ್ಞಾನಕ್ಕೆ ನೀವು ಯೋಗ್ಯರಾಗಿರ್ಬೇಕು ಅಂತ. ಆ ಹಂತಕ್ಕೆ ಹೋಗೋಕೆ ಸಾಧ್ಯ ಆಗಿದ್ರಿಂದ, ಆ ಸ್ಥೈರ್ಯ ಇದ್ದಿದ್ರಿಂದ, ಮಾನಸಿಕ ಸಾಮರ್ಥ್ಯ ಇದ್ದಿದ್ರಿಂದ ಬಹುಶಃ ಯೋಗಿಗಳು ತಮ್ಮ ಜ್ಞಾನವನ್ನ ಧಾರೆ ಎರೆಯೋಕೆ ನೀವು ಅರ್ಹರು ಅನ್ಕೊಂಡಿರ್ಬೋದು ಅಲ್ವಾ? ಇಲ್ಲ, ಅದು ಎಲ್ಲರಿಗೂ ಲಭ್ಯ. ನಮ್ಮ ಗ್ರಹಣಶೀಲತೆ ಎಷ್ಟಿದೆ ಅನ್ನೋದು ಪ್ರಶ್ನೆ. ನಿಜ. ನಾವು ಜನರನ್ನ ಕರ್ಕೊಂಡು ಹೋದಾಗ ನನ್ನ ಜೊತೆ ಸಾಕಷ್ಟು ಜನರು ಬರ್ತಿದ್ದಾರೆ, ಬಸ್ಸು ಮತ್ತು ಕಾರುಗಳಲ್ಲಿ. ಈ ಪ್ರಕ್ರಿಯೆಗೆ ಅವರನ್ನ ನಾವು ಸಿದ್ಧಪಡಿಸ್ತೀವಿ. ಹೋಗುವಾಗ್ಲೂ ಇದು ಟೂರ್ ತರ ಇರಲ್ಲ. ಅವರಿಗೆ ಸಾಧನ ಮಾಡೋಕಿರತ್ತೆ. ಪ್ರತಿದಿನ ಸಾಧನ ಮಾಡಬೇಕು, ತಮ್ಮನ್ನ ಸಿದ್ಧವಾಗಿಸ್ಕೊಳ್ಬೇಕು. ಈಗ ಇವತ್ತು ಬೆಳಗ್ಗೆಯಿಂದ ಅವರು ಮೌನದಲ್ಲಿದ್ದಾರೆ, ಕೈಲಾಸದ ಕಡೆ ಸಾಕ್ತಿದ್ದಾರೆ, ನಿರಂತರ ಧ್ಯಾನ ಮಾಡ್ತಿದ್ದಾರೆ. ಈ ಇಡೀ ಪ್ರಕ್ರಿಯೆಗೆ ಗ್ರಹಣಶೀಲರಾಗೋಕೆ ಅವರಿಗೆ ಇದು ಪ್ರವಾಸದ ತರಹ ಅಥವಾ ಪಿಕ್ನಿಕ್ ತರಹ ಆಗಬಾರದು ಅಂತ ನೋಡ್ತಿರೋದು. ನಿಜ ನಿಜ ನಿಜ. ಇವತ್ತು ನಾವು ಸಾಕಷ್ಟು ಆರಾಮಾಗಿ ಪ್ರಯಾಣಿಸೋಕಾಗಿರೋದು ನಮ್ಮ ಸೌಭಾಗ್ಯ. ಮೊದಲು ಸುಮಾರು 12,000 ವರ್ಷಗಳವರೆಗೆ ಇತಿಹಾಸ ಹೇಳುತ್ತೆ. ಪ್ರತಿ ವರ್ಷ ದಕ್ಷಿಣ ಭಾರತದಿಂದ, ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶದಿಂದ ಜನರು ನಡ್ಕೊಂಡು ಕೈಲಾಸಕ್ಕೆ ಹೋಗ್ತಿದ್ರು. ಕಲ್ಪನೆ ಮಾಡ್ಕೊಳ್ಳಿ, ಅದ್ಭುತ ಅದ್ಭುತ. ಜನರು ಬರಿಗಾಲಲ್ಲಿ, ಈ ತರಹದ ಬಟ್ಟೆಗಳು ಇರಲಿಲ್ಲ, ಅಲ್ಲಿಂದ Wow. ಕೈಲಾಸಕ್ಕೆ ನಡ್ಕೊಂಡು ಬರ್ತಿದ್ರು. ತಮಿಳಿನವರಿಗೆ ಚಳಿ ತಡ್ಕೊಳ್ಳೋಕೆ ಆಗಲ್ಲ ನೋಡಿ. Yeah. ಹೌದು ಹೌದು. ಅವರಲ್ಲಿ ಎಂಥ ತುಡಿತ ಇದ್ದಿರಬಹುದು. ಅಲ್ದೆ ಆಗೆಲ್ಲ ಫೋನು, GPS ಕೂಡ ಇರ್ತಿರಲಿಲ್ಲ ನೋಡಿ, ಅವರೆಲ್ಲ ಆಗ ಹೊಟ್ಟೆಪಾಡು ನೋಡ್ಕೊಳ್ಳೋಕೆ ಅಥವಾ ಆಕ್ರಮಣ ಮಾಡೋಕೆ ಹೋಗ್ತಿರ್ಲಿಲ್ಲ, ಆರಿಸೋದಿಕ್ಕೆ ಹೋಗ್ತಿದ್ರು. ಆ ತುಡಿತ, ಅದನ್ನ ಅರಿಯಬೇಕು, ನನ್ನ ಮಿತಿಗಳಾಚೆ ಇರೋದನ್ನ ಅರಿಯಬೇಕು ಅನ್ನೋದು, ಈ ನಾಗರಿಕತೆಯನ್ನ ಮುನ್ನಡೆಸಿದ್ದೇ ಆ ತುಡಿತ. ಇದೇ ನಮ್ಮ ತಳಹದಿ. ಇದು ಜಿಜ್ಞಾಸುಗಳ ನಾಡು, ಕಣ್ಮುಚ್ಚಿ ನಂಬುವವರ ನಾಡಲ್ಲ. ನಾವೇನಾಗಿದ್ದೀವೋ ಅದರ ಮುಖ್ಯ ಅಂಶ ಇದು. ನನಗೆ ಯಾಕಿಷ್ಟು ಹೆಮ್ಮೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಿಜಕ್ಕೂ ಹೆಮ್ಮೆ ಆಗ್ತಿದೆ. ಎಷ್ಟು ಹಿಂದಿನಿಂದಲೂ ನಡೀತಾ ಬಂದಿದೆ ಮತ್ತು ಅಲ್ಲಿಗೆ ತಲುಪೋ ಆ ಸ್ಥೈರ್ಯ ಜನಕ್ಕೆ ಇತ್ತಲ್ಲ, ಇದು ನಿಜಕ್ಕೂ ಅದ್ಭುತ. ನಿಮಗೆ ಅಲ್ಲಿ ಕೈಲಾಸ ತಲುಪೋಕೆ ಇನ್ನೆಷ್ಟು ದಿನ ಬೇಕು ಸದ್ಗುರು?
ಈಗ ನಮ್ಮ ಜೊತೆ ಸಾಕಷ್ಟು ಜನರು ಇರೋದ್ರಿಂದ ಬೇರೆ ಬೇರೆ ದೇಶದವರು ಇದ್ದಾರೆ. ಚೈನೀಸ್ ಜನರು ಕೂಡ ನಮ್ಮ ಜೊತೆ ಪ್ರಯಾಣಿಸ್ತಿದ್ದಾರೆ. ಅವರು ಈ ಹವಾಮಾನಕ್ಕೆ ಒಗ್ಗಿಕೊಳ್ಳಲಿ ಅಂತ ನೋಡ್ತಿದ್ದೀವಿ. ಈಗ ನಾವು 14,400 ಅಡಿ ಎತ್ತರದಲ್ಲಿದ್ದೀವಿ. ಇವತ್ತು ನಾವು ಇಲ್ಲಿಂದ 800 ಅಡಿ ಕೆಳಗೆ, ಅಂದರೆ ಸುಮಾರು 13,500 ಅಡಿ ಎತ್ತರದಲ್ಲಿ ಕ್ಯಾಂಪ್ ಮಾಡ್ತಿದ್ದೀವಿ. Okay. ನಾಳೆ ನಾವು ಮಾನಸ ಸರೋವರಕ್ಕೆ ಹೋಗ್ತಿದ್ದೀವಿ. ಅಲ್ಲಿ 2 ದಿನ ಇರ್ತೀವಿ. ಅಲ್ಲಿಂದ ಕೈಲಾಸ Okay. ಪರ್ವತಕ್ಕೆ ಹೊರಡ್ತೀವಿ. From there, ಅಲ್ಲಿ 2 ರಾತ್ರಿ ಇದ್ದು ಬರ್ತೀವಿ. ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಸುಮಾರು 15ರಿಂದ 16 ಕಿಲೋಮೀಟರ್ ಆಗತ್ತೆ. ಆದರೆ ಸರಿ. ಎತ್ತರ ಇರೋದರಿಂದ ಕಷ್ಟ ಆಗೋದು. ನಾವು ಅಲ್ಲಿಗೆ ತಲುಪಿದಾಗ 17,400 ಅಡಿ ಎತ್ತರ ಆಗತ್ತೆ. right. ಹಾಗಾಗಿ 17,400 ಅಂದ್ರೆ ಒಂದಿಷ್ಟು ಜನರಿಗೆ ಅದು ತುಂಬಾ ದೊಡ್ಡ ಸವಾಲಾಗುತ್ತೆ. ದುರದೃಷ್ಟವಶಾತ್ ಹಾಗೆ ಇತ್ತು. ಈಗ ಸಾಕಷ್ಟು ಉತ್ತಮವಾಗಿದೆ. ಅದೂ ಅಲ್ಲದೆ ನಮ್ಮ ತಂಡ ಸುಮಾರು 20 ವರ್ಷಗಳಿಂದ ಈಶಾದಿಂದ ಹೋಗೋ ತಂಡನೇ ತುಂಬಾ ದೊಡ್ಡದಾದ ತಂಡ ಆಗಿದೆ. ಆದರೆ ಯಾರನ್ನೂ ಕಳ್ಕೊಳ್ದೆ ದೇವರ ಸುರಕ್ಷಿತವಾಗಿ ದಯೆ. ಕರ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಸುಮಾರು 25ರಿಂದ 40 ಭಾರತೀಯರು ತಮ್ಮ ಪ್ರಾಣ ಕಳ್ಕೊಳ್ತಾರೆ. ಯಾಕಂದ್ರೆ ಅವರಿಗೆ ನಡೆಯೋದು ಅಂದ್ರೆ ಬರೀ ಕಿಚನ್ನಿಂದ ಡೈನಿಂಗ್ ಟೇಬಲ್ ಇಂದ ಬೆಡ್ರೂಮ್, ಅದಷ್ಟೇ ನಡೆಯೋದು. ಆಮೇಲೆ ಸೀದಾ ಕೈಲಾಸಕ್ಕೆ ಬರ್ತಾರೆ. ಅಲ್ಲದೆ ಹವಾಮಾನಕ್ಕೆ ಒಗ್ಗಿಕೊಳ್ಳೋಕೆ ಸಮಯ ಕೊಡಲ್ಲ. ನಮ್ಮ ತಂಡದಲ್ಲಿ ಪ್ರತಿಯೊಬ್ಬರು ಯೋಗ ಮಾಡ್ತಿದ್ದಾರಾ ಅಂತ ಖಚಿತಪಡಿಸ್ತೀವಿ. ಯಾವುದಾದ್ರೂ ಅಭ್ಯಾಸ ಇರೋ ಹಾಗೆ, ಆ ಮೂಲಕ ಕೇಂದ್ರಿತರಾಗಿರೋ ಹಾಗೆ. ಎಲ್ಲ ಕಡೆ ನಾವು ಅಡುಗೆ, ವೈದ್ಯಕೀಯ ನೆರವಿನ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ 2 ದಿನಕ್ಕೆ ಒಂದೊಂದು ಗುಂಪು ಬಂದು ಇವರನ್ನ ನೋಡಿಕೊಳ್ತಾರೆ. ಊಟ, ಔಷಧಿ ಅಂತೆಲ್ಲ ಇದನ್ನು ವ್ಯವಸ್ಥಿತವಾಗಿ ಆಯೋಜಿಸ್ತೀವಿ. ಎಲ್ಲಕ್ಕೂ ಹೆಚ್ಚಾಗಿ ಯೋಗ ವ್ಯವಸ್ಥೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಬರ್ತಾನು ಬೈಕಲ್ಲೇ ಬರ್ತೀರಾ? ಕಠ್ಮಂಡುವರೆಗೆ ಬೈಕಲ್ಲಿ ಬರ್ತೀನಿ, ಅಲ್ಲಿಂದ ವಿಮಾನದಲ್ಲಿ. ಯಾಕಂದ್ರೆ ವಿನಾಯಕ ಚತುರ್ಥಿಗೆ ಕಠ್ಮಂಡುವಿನಲ್ಲಿ ಇರ್ತೀನಿ. ಮರುದಿನ ಕೊಯಂಬತ್ತೂರಿಗೆ ಹೋಗ್ಬೇಕು. ಕೊಯಂಬತ್ತೂರಿಗೆ ಬೈಕಲ್ಲಿ ಹೋಗೋಕೆ ತುಂಬಾ ಸಮಯ ಬೇಕು. ಚೆನ್ನಾಗಿರುತ್ತೆ, ಆದರೆ ತುಂಬಾ ಸಮಯ ಬೇಕು. Okay. ನಿಜ. ನಿಮ್ಮ ಬೈಕ್ ಬಗ್ಗೆ ಹೇಳಿ. ಮಲ್ಟಿಸ್ಟ್ರಾಡಾ. ನೀವು ಕೆನಡಾ ಮತ್ತು ಲಂಡನ್ನಲ್ಲಿ ಬಳಸಿದ್ದು ಬಹುಶಃ ಬೇರೆ ಬೈಕ್ ಅನ್ಸುತ್ತೆ ಅಲ್ವಾ? ಅಲ್ಲಿ ನಾನು ಬಳಸಿದ್ದು GT 1600, ಅದು BMW. Right. ಬಹುಶಃ ಇಲ್ಲಿ ತನಕ ಬಂದ ಬೈಕ್ಗಳಲ್ಲಿ ಅತ್ಯುತ್ತಮ ಎಂಜಿನ್ ಹೊಂದಿದೆ ಅದು. In the history Yeah, of motorcycle. 1600 GTL. ಇದು ಇನ್ಲೈನ್ 6 ಸಿಲಿಂಡರ್ ಅದ್ಭುತವಾಗಿದೆ. ಅದು ಒಳ್ಳೆಯ ರಸ್ತೆಯಲ್ಲಿ ಮಾತ್ರ ಚೆನ್ನಾಗಿ ಓಡುತ್ತೆ. ಕಲ್ಲು Right. ಮಣ್ಣಿನ ರಸ್ತೆಯಲ್ಲಿ ಸ್ವಲ್ಪ ಹೋದ್ರೂ ಅದಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. Correct. Just no good. ಅಲ್ಲಿಗೆ ಉಪಯೋಗ ಇಲ್ಲ. ಯಾಕಂದ್ರೆ 365 kg ಇರುತ್ತೆ. ಅಲ್ಲಿಗೆ ತಗೊಂಡು ಹೋಗೋದು ಕಷ್ಟ ಆಗತ್ತೆ. ಇದು ಮಲ್ಟಿಸ್ಟ್ರಾಡಾ. ಇದು ಇತ್ತೀಚಿನ ಮಾಡೆಲ್ V4. ಇದರಲ್ಲಿ ಡೆಸಿಮೋ ಇಂಜಿನ್ ಇದೆ. ತುಂಬಾ ವಿಶೇಷವಾದ್ದು. ಡುಕಾಟಿಗೆ ಮಾತ್ರ ಅದನ್ನು ಮಾಡೋಕ್ಕಾಗಿರೋದು. ಇದನ್ನ ಇಂಥ ರೋಡ್ಗಳಿಗೆ ಅಂತಾನೆ ಮಾಡಿದ್ದು. ಹಾಗಾಗಿ ಚೆನ್ನಾಗಿ ಓಡ್ತಿದೆ, ತೊಂದರೆ ಕೊಟ್ಟಿಲ್ಲ. ಯಾಕಂದ್ರೆ ನೇಪಾಳದ ಭಾಗಗಳಲ್ಲಿ ತುಂಬಾನೇ ಭೂಕುಸಿತ ಆಗಿತ್ತು. ನಾವು ತುಂಬಾನೇ ಕಠಿಣವಾದ ಹಾದಿಲಿ ಸಾಗಬೇಕಾಯಿತು. ನಾನು ಆ ವಿಡಿಯೋಗಳನ್ನ ನೋಡಿದೆ. ಕೆಸರು ತುಂಬಿದ ರಸ್ತೆ, ತುಂಬಾ ಜಾರ್ತಿತ್ತು, ಬರೀ ಮಣ್ಣು, ನೀರು. ನೀವದನ್ನ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ನಾನು ನೋಡಿದೆ. ಈ ರಸ್ತೆಗೆ ಟಾರ್ ಹಾಕಿದಾರಾ ಅಥವಾ ಇದು ಮಣ್ಣಿನ ರಸ್ತೆನಾ? ಇದು ಪೂರ್ತಿ ಟಾರ್ ಹಾಕಿದ ರಸ್ತೆನೇ. Okay. ಬಹುಶಃ ಮಾನಸ ಸರೋವರದ ಹತ್ತಿರದವರೆಗೂ ಹಾಗೇ ಇದೆ. ಹಾಗಾಗಿ ಇಲ್ಲಿ ಅಷ್ಟೇನು ಜಲ್ಲಿ ಕೆಸರು ಇಲ್ಲ. ಜಲ್ಲಿ ಇದ್ರೂ ಅದು ಚೆನ್ನಾಗೇ ನಿಭಾಯಿಸುತ್ತೆ. ಕೆಸರಿದ್ರೆ ನಿಭಾಯಿಸೋಕೆ ಸ್ವಲ್ಪ ಭಾರ. ಕೆಸರಿನ ರಸ್ತೆಯಲ್ಲಿ ಹ್ಯಾಂಡಲ್ ಮಾಡೋಕೆ ಆಫ್ರಿಕನ್ ಟ್ವಿನ್ ಉತ್ತಮವಾಗಿರುತ್ತೆ. ವಾಪಸ್ ಹೋಗೋವಾಗ ನೇಪಾಳದಲ್ಲಿ ಹೆಚ್ಚು ಮಳೆ ಇಲ್ಲದೇ ಇರಲಿ ಅಂದ್ಕೋತಿದ್ದೀವಿ, ಕೆಸರು ಸಿಗದೇ ಇರಲಿ ಅಂತ. Let's see. ನಿಮ್ಮ ಮಾತು ಕೇಳ್ತಾ ನನಗೆ ಉತ್ಸುಕತೆ ಆಗ್ತಿದೆ. ಇದು ಅದ್ಭುತ. ಯಾವಾಗಾದ್ರೂ ಒಮ್ಮೆ ನಿಮ್ ಜೊತೆ ರೈಡ್ ಮಾಡ್ತೀನಿ. ಖಂಡಿತ ರೈಡ್ ಮಾಡೋಣ. ಖಂಡಿತ ಸದ್ಗುರು, ಖುಷಿಯಿಂದ ನಿಮ್ ಜೊತೆ ರೈಡ್ ಮಾಡ್ತೀನಿ. ಅದಕ್ಕಾಗಿ ಕಾಯ್ತಿರ್ತೀನಿ. ಅಲ್ಲದೆ ಜಗತ್ತಿನಲ್ಲಿ ಯಾವ್ದಾದ್ರೂ ವಿಶೇಷ ಜಾಗದಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಸುರಕ್ಷಿತವಾಗಿ ತಲುಪಲಿ ಮತ್ತು ನಿಮ್ಮ ಈ ಪ್ರಯಾಣ ಅದ್ಭುತವಾಗಿರ್ಲಿ ಅಂತ ಹಾರೈಸ್ತೀನಿ. ನಿಮ್ಮ ಈ ಕಾರ್ಯ ನಿಜಕ್ಕೂ ಅದ್ಭುತ. ಇದೆಷ್ಟು ಕಷ್ಟ ಅಂತ ಇದನ್ನ ನೋಡೋರಿಗೆ ಎಲ್ರಿಗೂ ಅರ್ಥ ಆಗುತ್ತೆ. ಅಲ್ಲದೆ ನಿಮ್ಮ ಹಿಂದೆ ಕಾಣ್ತಿರೋ ಆ ಪರಿಸರನೂ ತುಂಬಾ ಸುಂದರವಾಗಿದೆ. ಜೊತೆಗೆ ಮೋಡ ಕವಿದಿದೆ. ಸ್ವಲ್ಪ ಮೋಡ ಇದೆ, ಇಲ್ದಿದ್ರೆ ಮಂಜು ತುಂಬಿರೋ ಪರ್ವತ ಕಾಣ್ತಿತ್ತು. ಈ ಜಾಗದಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಮಂಜು ತುಂಬಿದ ಪರ್ವತಗಳಿವೆ, ಹಸಿರು ಬೆಟ್ಟಗಳಿವೆ. ಅದೇ ಜಾಗದಲ್ಲಿ ಮರಳಿನ ದಿಬ್ಬಗಳೂ ಇವೆ. ಸರಿ ಸರಿ. ಟೈರ್ ಸರಿ ಆಯ್ತಾ?
ಇನ್ನೂ ಸರಿ ಮಾಡ್ತಿದ್ದಾರೆ, ನೋಡೋಣ. ಸರಿ, ಒಳ್ಳೆಯದು. ನಮಗಿನ್ನೂ ಸಮಯ ಇದೆ. ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಯಾವುದು? ಕೈಲಾಸ ಯಾತ್ರೆ ನಂತರನಾ? Yes, sir. ಕೈಲಾಸ ಯಾತ್ರೆ ನಂತರ ನೀವು ಭಾರತದಲ್ಲಿದ್ದರೆ ನಿಮ್ಮನ್ನು ಕರಿತೀವಿ. ಗ್ರಾಮೋತ್ಸವಂ ನಡೆಯೋದಿದೆ. ಈ ಎಲ್ಲ 5 ರಾಜ್ಯಗಳಲ್ಲಿ ಸುಮಾರು 60,000 ಆಟಗಾರರು ಆಟ ಆಡ್ತಾರೆ. ಸೆಪ್ಟೆಂಬರ್ 21ಕ್ಕೆ ಫೈನಲ್ ನಡೆಯುತ್ತೆ. ಎಲ್ಲ ಪಂದ್ಯಗಳು ಕೊಯಮತ್ತೂರಿನ ಯೋಗ ಕೇಂದ್ರದಲ್ಲಿ ಇರತ್ತೆ. ಬಹಳ ವಿಶೇಷ ಅಭಿಯಾನ ಇದು. ಇದಕ್ಕಾಗಿ ನಮಗೆ ರಾಷ್ಟ್ರಪತಿಗಳಿಂದ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಸಿಕ್ಕಿದೆ. Came for Yes. this movement. ಈ ಥರದ್ದು ಇದೊಂದೇ ಅಭಿಯಾನ. ಹಳ್ಳಿಗಳಲ್ಲಿ ಅವರ ಉತ್ಸಾಹ, ಮಹಿಳೆಯರು ಪುರುಷರು ಅತ್ಯಂತ ಹುರುಪು ಮತ್ತು ಉತ್ಸುಕತೆಯಿಂದ ಆಡ್ತಾರೆ. ಮತ್ತು ಹೇಗೆ ಏರ್ಪಡಿಸಿದೀವಿ ಅಂದ್ರೆ ಗೆದ್ದವರಿಗೆ 5-6 ಲಕ್ಷ ಬಹುಮಾನ ಸಿಗತ್ತೆ, ಜೊತೆಗೆ ಪ್ರಾಯೋಜಕತ್ವ ಸಿಗತ್ತೆ. Some sponsorships and everything. ಇವರೆಲ್ಲ ರೈತರು, ಗ್ರಾಮೀಣ ಮಹಿಳೆಯರು, ಸಾಮಾನ್ಯ ಜನರು ಎಲ್ಲರೂ ಅತ್ಯುತ್ಸಾಹದಲ್ಲಿ ವಾಲಿಬಾಲ್, ಥ್ರೋಬಾಲ್ ಆಡ್ತಾರೆ. ಜೊತೆಗೆ ಒಂದಿಷ್ಟು ಜಾನಪದ ಕಾರ್ಯಕ್ರಮಗಳು ಇರುತ್ತವೆ. ನೀವು ಸೆಪ್ಟೆಂಬರ್ 21ಕ್ಕೆ ಭಾರತದಲ್ಲಿದ್ದರೆ ದಯವಿಟ್ಟು ಬನ್ನಿ. ನೀವು ಬಂದರೆ ತುಂಬಾ ಸಂತೋಷ ಖಂಡಿತ. ಆಗುತ್ತೆ. ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಭಾರತದಲ್ಲಿದ್ರೆ ಖಂಡಿತ ಬರ್ತೀನಿ. Okay. ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯಿತು. ಸುರಕ್ಷಿತವಾಗಿ ಹೋಗಿ ಬನ್ನಿ ಸದ್ಗುರು. ಆದಷ್ಟು ಬೇಗ ಸಿಗೋಣ. Namaskar. Thank you so much. Namaskar. Namaskar.